ಎಲ್ಲರಿಗೂ ನಮಸ್ಕಾರ. ಇಂದು ನಾವು ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಸಮೀಪ ಇರುವ ರಥಬೀದಿಯಲ್ಲಿರುವ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಯವರ ವೃತ್ತಿಕಾ ಬೃಂದಾವನ ಸನ್ನಿಧಿಗೆ ಬಂದಿದ್ದೇವೆ. ನೋಡಬಹುದು, ಈಗ ನಾವು ಒಳಗೆ ಪ್ರವೇಶಿಸುತ್ತಿದ್ದೇವೆ. ಇಲ್ಲೊಂದು ಬೃಹದಾಕಾರದ ಶಿಲಾರೂಪ ದ್ವಾರ ಬಾಗಿಲು ನಮ್ಮನ್ನು ಸ್ವಾಗತಿಸುತ್ತಿದೆ. ನೋಡಬಹುದು, ಈ ಸನ್ನಿಧಿಯ ಆವರಣ ವಿಶಾಲವಾಗಿದ್ದು ಒಳಗೆ ಇರುವಂತಹ ಗರ್ಭಗುಡಿಯಲ್ಲಿ ಶ್ರೀರಾಯರ ಬೃಂದಾವನವಿದೆ. ನೀವು ನೋಡಬಹುದು, ಅಲಂಕಾರವಿಲ್ಲದಿದ್ದರೂ ಶ್ರೀರಾಯರ ಬೃಂದಾವನವು ಕಣ್ಮನ ಸೆಳೆಯುವಂತಿದೆ. ಈ ಬೃಂದಾವನವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲಂಕಾರಗೊಳ್ಳುತ್ತದೆ. ಈ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಬಿದ್ದಂಥದ್ದು ಲಕ್ಷ್ಮೀ ನರಸಿಂಹ ದೇವರ ಚಿತ್ರ ಹೀಗಿದೆ. ಇದರ ನಂತರದಲ್ಲಿ ನಮ್ಮ ಕಣ್ಣಿಗೆ ಬಿದ್ದದ್ದು ರಾಯರ ಒತ್ತು ರೂಪಕ ಚಿತ್ರವೊಂದು ಕಣ್ಣಿಗೆ ಬಿದ್ದು ನೋಡಬಹುದು. ಇದು ಎಷ್ಟೋ ಮನೋಹರವಾಗಿದೆ ಎಂದು. ನಂತರದಲ್ಲಿ ಅದರ ಪಕ್ಕದಲ್ಲಿ ಮುಖ್ಯ ಪ್ರಾಣದೇವರು ಚಿತ್ರವು ಕಣ್ಣಿಗೆ ಬಿತ್ತು. ಹಾಗೆಯೇ ಇನ್ನೊಂದು ಬದಿಯಲ್ಲಿ ರಾಯರು ಕಾಮಧೇನುವಿನ ಜೊತೆಗೆ ನಿಂತಹ ಚಿತ್ರವನ್ನು ನಾವು ನೋಡಿದ್ದೆವು. ನಂತರದಲ್ಲಿ ತಿರುಪತಿ ವೆಂಕಟರಮಣ ಚಿತ್ರ ಕಣ್ಣಿಗೆ ಬಿತ್ತು. ತದನಂತರದಲ್ಲಿ ವೃಂದಾವನ ಸಹಿತ ರಾಘವೇಂದ್ರ ಸ್ವಾಮಿಯ ಭಾವಚಿತ್ರ ಇತ್ತು. ನಂತರದಲ್ಲಿ ಭಕ್ತ ಪ್ರಹ್ಲಾದ ಸಹಿತ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಭಾವಚಿತ್ರ ಕಾಣಿಸಿತು. ನಂತರ ಅಷ್ಟರಲ್ಲಿ ಶ್ರೀರಾಯರ ಬೃಂದಾವನಕ್ಕೆ ಅಲಂಕಾರ ನಡೆಯುತ್ತಿತ್ತು. ಇದನ್ನು ಕಣ್ತುಂಬಿಕೊಂಡೆವು. ನಂತರದಲ್ಲಿ ಇದು ಇಂದಿನ ನನ್ನ ರಾಯರ ಸನ್ನಿಧಾನದಲ್ಲಿ ನಡೆದ ನನ್ನ ಅನುಭವವಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.